ಆತ್ಮೀಯ ಸ್ನೇಹಿತರೆ, ಹೊಸ ಸರ್ಕಾರ ಬಂದ ಮೇಲೆ ಎಲ್ಲ ಪಿಂಚಣಿದಾರರಿಗೆ, ನಿವೃತ್ತ ನೌಕರರ ಬಾಳಿಗೆ ಒಂದು ಭರವಸೆ ಬರ್ತಾ ಇದೆ. ನಮ್ಮ ಬಾಳು ಬೆಳಕಾಗತ್ತೆ, ನಮ್ಮ ಬಾಳು ಬಂಗಾರ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಮೂಡ್ತಾ ಇದೆ. ಅದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂದರೆ, ರಾಜ್ಯದ ಪಿಂಚಣಿದಾರರಿಗೆ, ನಿವೃತ್ತ ನೌಕರರಿಗೆ, ಕುಟುಂಬ ಪಿಂಚಣಿದಾರರಿಗೆ 5% 100% ಹೆಚ್ಚುವರಿ ಪಿಂಚಣಿ ಸಿಗುವಂತಹ ಒಂದು ಅಪ್ಡೇಟ್ ಬರ್ತಾ ಇದೆ. ಸರ್ಕಾರಕ್ಕೆ ಪಿಂಚಣಿದಾರರಿಗೆ 65 ವರ್ಷ ಮೇಲ್ಪಟ್ಟ ಎಲ್ಲ ಪಿಂಚಣಿದಾರರಿಗೆ 5% 100% ಅಂದರೆ 1 to ಡಬಲ್ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಅಪ್ಡೇಟು. ಈ ಅಪ್ಡೇಟ್ ತಿಳಿಸೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಪ್ರತಿಯೊಬ್ಬರಲ್ಲೂ ಒಂದು ಆಸೆ ಇದ್ದೇ ಇರುತ್ತೆ. ನಾವು ರಿಟೈರ್ಡ್ ಆದ ನಂತರ ಉತ್ತಮ ಜೀವನ ನಿರ್ವಹಿಸಬೇಕು. ಉತ್ತಮ ಜೀವನಕ್ಕಾಗಿ ನಮಗೆ ಹೆಚ್ಚುವರಿ ಪಿಂಚಣಿ ಬೇಕು ಅನ್ನೋ ಒಂದು ವಿಶ್ವಾಸ ಇರುತ್ತೆ. ಅದಕ್ಕೆ ತಕ್ಕಂತೆ ನಿವೃತ್ತ ನೌಕರರು ಪಿಂಚಣಿದಾರರಿಗೆ 5% 100% ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಶಿಫಾರಸು ರೆಕಮೆಂಡೇಶನ್ ಆಗಿದೆ. ಅದು ಯಾವಾಗ ಜಾರಿಯಾಗತ್ತೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿದೆ ವಿವರವಾದ ಮಾಹಿತಿ. ಸ್ನೇಹಿತರೆ, ಸರ್ಕಾರಿ ನೌಕರಿ ಒಂದು 25, 30 ಅಥವಾ 40 ವರ್ಷಗಟ್ಟಲೆ ಕೆಲಸ ಮಾಡಿ ಗೌರವಯುತವಾಗಿ ರಿಟೈರ್ಡ್ ಆಗಿರ್ತಾರೆ. ನಾವು 30-40 ವರ್ಷ ಕೆಲಸ ಮಾಡಿರೋದು, ಅದರ ಪ್ರತಿಫಲವಾಗಿ ಸರ್ಕಾರ ಪಿಂಚಣಿಗಳನ್ನು ಕೊಡುತ್ತೆ. ಆದರೆ ಸರ್ಕಾರ ಕೊಡುವಂತಹ ಪಿಂಚಣಿ ಅಲ್ಪ ಸ್ವಲ್ಪ ಪಿಂಚಣಿಯಿಂದ ನಮ್ಮ ಜೀವನ ನಿರ್ವಹಣೆ ಕಷ್ಟ ಆಗತ್ತೆ. ವಯೋಸಹಜವಾದಂಥ ಕಾಯಿಲೆಗಳು ಹಾಗೂ ಚಿಕಿತ್ಸೆಗಳು, ಹಣಕಾಸಿನ ಅಗತ್ಯತೆಗಳು ಕಂಡುಬರುತ್ತೆ. ಈ ಅಂಶವನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಪ್ರಸ್ತುತ ನಿಯಮಗಳ ಪ್ರಕಾರ, ರೂಲ್ಸ್ ಪ್ರಕಾರ ಯಾರೆಲ್ಲ 80 ವರ್ಷ ದಾಟಿದ ನಂತರವೇ ಪಿಂಚಣಿದಾರರಿಗೆ ಹೆಚ್ಚುವರಿ ಪಿಂಚಣಿ, ಅಡಿಷನಲ್ ಪೆನ್ಷನ್ ಲಭ್ಯ ಆಗುತ್ತೆ. ಆದರೆ ವಯಸ್ಸು ಹೆಚ್ಚಾದಂತೆ ವೈದ್ಯಕೀಯ ವೆಚ್ಚಗಳು ಹಾಗೂ ಜೀವನೋಪಾಯದ ಅಗತ್ಯತೆಗಳನ್ನು ಪರಿಗಣಿಸಿ ಜಂಟಿ ಸದನ ಸಮಿತಿ, ವಿಧಾನಸಭೆ ಹಾಗೂ ಲೋಕಸಭೆಗೆ ಸಂಬಂಧಪಟ್ಟ ಹಾಗೆ ಜಂಟಿ ಸದನ ಸಮಿತಿ ಕೆಲವೊಂದು ಶಿಫಾರಸುಗಳನ್ನು ಮಾಡಿದೆ. ಹಂತ ಹಂತವಾಗಿ ಒಂದೇ ಸಲ 80 ವರ್ಷ ಆದ ಮೇಲೆ 20% ಅಡಿಷನಲ್ ಪೆನ್ಷನ್ ಕೊಡೋದ್ರ ಬದಲು ಹಂತ ಹಂತವಾಗಿ ಹೆಚ್ಚುವರಿ ಪಿಂಚಣಿಯನ್ನು ನೀಡಲು ಶಿಫಾರಸನ್ನು ಮಾಡಿದೆ. ಈ ಶಿಫಾರಸಿನಿಂದಾಗಿ ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ಹಾಗೂ ಕುಟುಂಬ ಪಿಂಚಣಿದಾರರ ಬಾಳಿಗೆ ಬೆಳಕಾಗುವಂತಹ ಒಂದು ಅತ್ಯುತ್ತಮ ಜಡ್ಜ್ಮೆಂಟ್ ಅಂತಾನೆ ಶಿಫಾರಸು ಅಂತಲೇ ನಾವು ಹೇಳ್ಬೋದು. ವಯಸ್ಸಿನ ಅಂತರದಲ್ಲಿ ಶಿಫಾರಸು ಮಾಡಲಾದಂತಹ ಅಡಿಷನಲ್ ಪೆನ್ಷನ್ ಎಷ್ಟು ಅಂತ ನೋಡಿದ್ರೆ, ಈ ಹಿಂದೆ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ 80 ವರ್ಷ ಮೇಲ್ಪಟ್ಟವರಿಗೆ ಹೆಚ್ಚುವರಿ ಪಿಂಚಣಿ ಇರ್ತಾ ಇತ್ತು. ಆದರೆ ಈಗ ಸದನ ಸಮಿತಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೆ. ಯಾರೆಲ್ಲ ನಿವೃತ್ತ ನೌಕರರು, ಪಿಂಚಣಿದಾರರಿಗೆ 65 ವರ್ಷ ಆಗತ್ತೆ, ರಿಟೈರ್ಡ್ ಆಗಿ 5 ವರ್ಷ ಆಗ್ತಿದ್ದಂಗೆ 65ರಿಂದ 70 ವರ್ಷದವರಿಗೆ ಏನು ನಾವು ಪಡಿತಾ ಇರುವಂಥ ಮೂಲ ಪಿಂಚಣಿಯಲ್ಲಿ 5% ಎಕ್ಸ್ಟ್ರಾವನ್ನು ಕೊಡಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡಿದೆ. ಅಂದರೆ ಮೂಲ ಪಿಂಚಣಿಯ 5% 65ರಿಂದ 70 ವರ್ಷ ವಯೋಮಿತಿಯಲ್ಲಿರುವಂಥ ಪಿಂಚಣಿದಾರರಿಗೆ ಕೊಡಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡಿದೆ. ಅದರ ಜೊತೆಯಲ್ಲಿ 70ರಿಂದ 75 ವರ್ಷದವರಿಗೆ ಮೂಲ ಪಿಂಚಣಿಯ 10% ಈಗ ಆಲ್ರೆಡಿ ಕರ್ನಾಟಕ ಗೌರ್ಮೆಂಟ್ನ 7th ಪೇ ಕಮಿಷನ್ ಕೂಡ ಇದನ್ನು ರೆಕಮೆಂಡೇಶನ್ ಮಾಡಿದೆ. 10% ಅಡಿಷನಲ್ ಪೆನ್ಷನ್ ಕೊಡೋದ್ರ ಬಗ್ಗೆ. ಈ ಬಗ್ಗೆ ಸರ್ಕಾರ ನಿರ್ಧಾರವನ್ನು ಕೈಗೊಂಡು ಆದಷ್ಟು ಶೀಘ್ರದಲ್ಲೇ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ 10% ಅಡಿಷನಲ್ ಪೆನ್ಷನನ್ನು ಕೊಡಬೇಕು. ಅದರ ಬಗ್ಗೆ ಅಧಿಸೂಚನೆಯನ್ನು ಹೊರಡಿಸ್ಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತೀವಿ. ಅದರ ಜೊತೆಯಲ್ಲಿ 75 ವರ್ಷದಿಂದ 80 ವರ್ಷದ ಒಳಗೆ ಮೂಲ ವೇತನದ 15% ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ಶಿಫಾರಸು ಮಾಡಿದೆ.
80 ವರ್ಷ ದಾಟ್ತಿದ್ದಂಗೆ 20%, 25%, 30%, 50% ಹಾಗೂ 100% ಪಿಂಚಣಿ ಇದೆ. ಪ್ರಸ್ತುತ ಜಾರಿಯಲ್ಲಿರುವಂತಹ ನಿಯಮದ ಪ್ರಕಾರ 80 ವರ್ಷ ಮೇಲ್ಪಟ್ಟವರಿಗೆ ಆಗಲೇ ಹೇಳಿದ ಹಾಗೆ 20ರಿಂದ 100% ಹೆಚ್ಚುವರಿ ಪಿಂಚಣಿ ವ್ಯವಸ್ಥೆ ಎಂದಿನಂತೆ ಮುಂದುವರಿಯುತ್ತೆ. ಅದಕ್ಕಿಂತ ಮುಂಚಿತವಾಗಿ ಅಂದರೆ 65 ವರ್ಷದಿಂದಲೇ ಈ ಸೌಲಭ್ಯ ಆರಂಭಿಸಬೇಕು ಅಂತ ಹೇಳಿ ಸಮಿತಿ ಮುಖ್ಯ ಉದ್ದೇಶ ಆಗಿದೆ. ಅದನ್ನು ಶಿಫಾರಸು ಕೂಡ ಸರ್ಕಾರಕ್ಕೆ ಮಾಡಿದೆ. ಸರ್ಕಾರ ಈ ಶಿಫಾರಸುಗಳನ್ನೇನಾದರೂ ಅಂಗೀಕರಿಸಿದ್ದೇ ಆದರೆ ಲಕ್ಷಾಂತರ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಬಾಳಿಗೆ ಬೆಳಕಾಗುವಂತಹ ಒಂದು ಅತ್ಯುತ್ತಮ ಆದೇಶ ಆಗತ್ತೆ. ತಮ್ಮ ಅಗತ್ಯತೆಗಳನ್ನು ಪೂರೈಸ್ಕೊಳ್ಳೋಕ್ಕೆ ಅವಕಾಶಗಳನ್ನು ಮಾಡಿಕೊಡುತ್ತೆ. ಈ ಶಿಫಾರಸಿನ ಹಿಂದಿನ ರೀಸನ್ ಏನು? ಇದು ಯಾಕೆ 65 ವರ್ಷ ಮೇಲ್ಪಟ್ಟವರಿಗೆ ಹೆಚ್ಚುವರಿ ಪಿಂಚಣಿ ಕೊಡಬೇಕು ಅಂತ ನೋಡೋದಾದರೆ, ಈಗಿನ ಆಧುನಿಕ ಯುಗದಲ್ಲಿ ಹೆಚ್ಚುತ್ತಿರುವ ವೈದ್ಯಕೀಯ ವೆಚ್ಚ ಮೆಡಿಕಲ್ ಎಕ್ಸ್ಪೆನ್ಸಸ್ಗಳು ಹೆಚ್ಚಾಗ್ತಾ ಇದೆ. 65 ವರ್ಷ ದಾಟಿದ ನಂತರ ಬಹುತೇಕ ವೃದ್ಧರಲ್ಲಿ ಆರೋಗ್ಯ ಸಮಸ್ಯೆ, ವಯೋಸಹಜ ಆರೋಗ್ಯ ಸಮಸ್ಯೆ ಕಾಣ್ಕೊಳ್ಳುತ್ತೆ. ಮಾನಸಿಕ ಆರೋಗ್ಯ ಹಾಗೂ ದೈಹಿಕ ಆರೋಗ್ಯ ಆಗತ್ತೆ. ಅದನ್ನು ಪ್ರತಿ ತಿಂಗಳು ಮೆಡಿಕಲ್ ಎಕ್ಸ್ಪೆನ್ಸಸ್, ಔಷಧೋಪಚಾರಗಳ ವೆಚ್ಚ ಕೂಡ ಸರಿದೂಗಿಸಲು ಈ ಹೆಚ್ಚುವರಿ ಪಿಂಚಣಿ ಅನಿವಾರ್ಯವಾಗಿದೆ. ಜೀವನ ಮಟ್ಟವನ್ನು ಸುಧಾರಿಸಿ ನಿವೃತ್ತಿಯ ನಂತರ ದಿನಗಳಲ್ಲಿ ಗೌರವಯುತವಾಗಿ ಹಾಗೂ ಸ್ವಾವಲಂಬಿ ಜೀವನವನ್ನು ನಡೆಸಲು ಆರ್ಥಿಕವಾಗಿ ತುಂಬ ಸಹಕಾರಿಯಾಗತ್ತೆ. ಯಾರ ಮೇಲೂ ಡಿಪೆಂಡ್ ಆಗೋದಿರೋದಿಲ್ಲ. ನಮಗೆ ಬರುವಂಥ ಪಿಂಚಣಿಯಲ್ಲಿ ಜೀವನ ನಿರ್ವಹಣೆಯನ್ನು ಮಾಡ್ಕೊಂಡು ಹೋಗ್ಬೋದು. ದೀರ್ಘಕಾಲದ ಬೇಡಿಕೆ ವಿವಿಧ ಪಿಂಚಣಿದಾರರ ಸಂಘಟನೆಗಳು ಜಂಟಿ ಸದನ ಸಮಿತಿಯ ಮುಂದೆ ಈ ಕುರಿತು ಸತತ ಹೋರಾಟವನ್ನು ಹಾಗೂ ಮನವಿಯನ್ನು ಸಲ್ಲಿಸ್ತಾ ಬಂದಿದ್ದರ ಫಲವಾಗಿ ಜಂಟಿ ಸದನ ಸಮಿತಿ 65ರಿಂದ 70% ಕೊಡಬೇಕು ಅಂತ ಹೇಳಿ 65 ವರ್ಷದಿಂದನೇ ಕೊಡಬೇಕು ಅಂತ ಹೇಳಿದೆ. ಪ್ರೆಸೆಂಟ್ ಸಿಚುಯೇಷನ್ ಸ್ಟೇಟಸ್ ಏನಾಗಿದೆ? ಈ ವರದಿ ಜಂಟಿ ಸದನ ಸಮಿತಿ ತನ್ನ ವರದಿ ಶಿಫಾರಸುಗಳನ್ನು ಈಗಾಗಲೇ ಸರ್ಕಾರಕ್ಕೆ ಹಾಗೂ ವಿಧಾನಸಭೆಗೆ ಸಲ್ಲಿಕೆ ಮಾಡಿದೆ. ಸರ್ಕಾರದ ತೀರ್ಮಾನ ಒಂದು ಬಾಕಿ ಇದೆ. ಸರ್ಕಾರ ಯಾವಾಗ ನಿರ್ಧಾರ ತೆಗೆದುಕೊಳ್ಳುತ್ತೋ ಆಗಿಂದಾಗಿ ಇದು ಈ ಶಿಫಾರಸುಗಳು ಜಾರಿ ಬರುತ್ತೆ. ಅನುಷ್ಠಾನಗೊಳಿಸಲು ಸರ್ಕಾರವು ಆರ್ಥಿಕ ಇಲಾಖೆಯ ಅನುಮೋದನೆಯನ್ನು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲನ್ನು ಪಡ್ಕೊಳ್ಬೇಕಾಗತ್ತೆ. ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ಬೀಳುವಂಥ ಹೆಚ್ಚುವರಿ ಆರ್ಥಿಕ ಹೊರೆಯನ್ನು ಲೆಕ್ಕ ಹಾಕಿ ಸರ್ಕಾರ ಅಂತಿಮ ಆದೇಶವನ್ನು ಹೊರಡಿಸಬೇಕಾಗತ್ತೆ. ಇದು ಸದ್ಯ ಸದನ ಸಮಿತಿಯ ಶಿಫಾರಸು ಮಾತ್ರವೇ ಆಗಿದ್ದು, ಸರ್ಕಾರದ ಅಧಿಕೃತ ಆದೇಶ ಹೊರಡಿದ ನಂತರ, ಜಿಒ ಹೊರಡಿಸಿದ ನಂತರ ಈ ಆದೇಶ ಜಾರಿಗೆ ಬರುತ್ತೆ. ಅದ್ರ ಜೊತೆಯಲ್ಲಿ ಈ ಹಿಂದೆ ಮಾಡಿರುವಂಥ ಆದೇಶವನ್ನು ನಾವು ನೋಡೋದಾದರೆ, ಯಾರಿಗೆಲ್ಲ 80 ವರ್ಷ ಮೇಲ್ಪಟ್ಟವರಿಗೆ ಕರ್ನಾಟಕ ಸರ್ಕಾರಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ವಯಸ್ಸಿನ ಆಧಾರದ ಮೇಲೆ ಹೆಚ್ಚುವರಿ ಪಿಂಚಣಿ ಅಡಿಷನಲ್ ಪೆನ್ಷನನ್ನು ನೀಡುವ ನಿಯಮಗಳು ಇದೆ. ಪಿಂಚಣಿದಾರರಿಗೆ ನಿರ್ದಿಷ್ಟ ವಯಸ್ಸು ತಲುಪಿದಾಗ ಮೂಲ ವೇತನ, ಬೇಸಿಕ್ ಪೆನ್ಷನ್ ಅಥವಾ ಬೇಸಿಕ್ ಫ್ಯಾಮಿಲಿ ಪೆನ್ಷನ್ ಮೇಲೆ ನಿಗದಿಗೊಳಿಸಿರುವಂಥ ಶೇಕಡಾವಾರು ಲೆಕ್ಕಾಚಾರವನ್ನು ಮಾಡಲಾಗತ್ತೆ. ಸಾಮಾನ್ಯವಾಗಿ ಜಾರಿಯಲ್ಲಿರುವಂತಹ ವಯೋಮಿತಿ ಹಾಗೂ ಹೆಚ್ಚುವರಿ ಪಿಂಚಣಿಗಳು ಯಾವ ರೀತಿ ಇದೆ ಅಂದರೆ, ಈಗ ಆಲ್ರೆಡಿ ನಾನು ತಿಳಿಸಿದ್ದೀನಿ ಒಂದು ಸಲ. ಯಾರಿಗೆ 85 ವರ್ಷ 80ರಿಂದ 85 ವರ್ಷ ಇದ್ದಾರೋ ಅವರಿಗೆ 20%, 85ರಿಂದ 90 ವರ್ಷದ ಒಳಗಿರೋರಿಗೆ ಮೂಲ ಪಿಂಚಣಿಯ 30%, 90ರಿಂದ 95 ವರ್ಷದವರಿಗೆ ಮೂಲ ಪಿಂಚಣಿಯ 40%, 95ರಿಂದ 100 ವರ್ಷ ಇರೋರಿಗೆ ಮೂಲ ಪಿಂಚಣಿಯ 50% ಹಾಗೂ 100 ವರ್ಷ ಮೇಲ್ಪಟ್ಟವರಿಗೆ ಈ ಪಡೆದಿರುವಂಥ ಪಿಂಚಣಿ ಡಬಲ್ ಆಗುತ್ತೆ. ಇದು ಒಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು. ಆದರೆ ಈಗಿನ ಆಧುನಿಕ ಯುಗದಲ್ಲಿ ಆಹಾರ ಪದ್ಧತಿಯಲ್ಲಿ 100 ವರ್ಷ ಬದುಕೋದು ತುಂಬ ಆಶ್ಚರ್ಯ. 60-65 ವರ್ಷಕ್ಕೆ ವಯೋಸಹಜ ಕಾಯಿಲೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಔಷಧೋಪಚಾರಗಳನ್ನು ಪ್ರತಿ ತಿಂಗಳು ಮೆಡಿಕಲ್ ಚೆಕಪ್ ಮಾಡಿಸ್ತಾ ಇರಬೇಕಾಗತ್ತೆ. ಹಾಗಾಗಿ ಈ ನಿಯಮವೂ ಇರಲಿ. ಅದ್ರ ಜೊತೆಯಲ್ಲಿ 65 ವರ್ಷ ಮೇಲ್ಪಟ್ಟವರಿಗೆ ಯಾರ್ಯಾರಿದ್ದಾರೋ ಅವರಿಗೆ ಕೂಡ ತಕ್ಷಣ ಈ ಹೆಚ್ಚುವರಿ ಪಿಂಚಣಿಯನ್ನು ಜಾರಿ ಮಾಡಬೇಕು.
ಸ್ವಯಂಚಾಲಿತವಾಗಿ ಅನ್ವಯ ಆಗುತ್ತೆ. ಯಾವುದೇ ಅಧಿಕೃತ ಆದೇಶದ ಅವಶ್ಯಕತೆ ಇಲ್ಲ. ಪಿಂಚಣಿದಾರರು ಆಯಾ ವಯಸ್ಸು ತುಂಬಿದ ಮೊದಲ ತಿಂಗಳ ಸಂಬಳದಿಂದಲೇ ಇದು ಹೆಚ್ಚುವರಿ ಪಿಂಚಣಿ ಅನ್ವಯ ಆಗುತ್ತೆ. ವೇತನ ಆಯೋಗದ ಶಿಫಾರಸುಗಳು ಇತ್ತೀಚೆಗೆ 7th ಪೇ ಕಮಿಷನ್ ಕೂಡ ಶಿಫಾರಸನ್ನು ಮಾಡಿತ್ತು. ಕೆಲವು ರಾಜ್ಯಗಳಲ್ಲಿ ಆಲ್ರೆಡಿ 75 ಅಥವಾ 70 ವರ್ಷ ದಾಟಿದವರಿಗೆ ಹೆಚ್ಚುವರಿ ಪಿಂಚಣಿ ಕೊಡ್ತಾ ಇದ್ದಾರೆ. ಆದರೆ ಪ್ರಸ್ತುತ ಅಧಿಕೃತವಾಗಿ ಇರೋದು 80 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಅಧಿಕೃತವಾಗಿದೆ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಸರ್ಕಾರ ತಕ್ಷಣ ಜಂಟಿ ಸದನ ಸಮಿತಿ ಸಲ್ಲಿಸಿರುವಂಥ ವರದಿಯನ್ನು ಸ್ವೀಕರಿಸಿ ರಾಜ್ಯದ ಎಲ್ಲ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ 65 ವರ್ಷ ಮೇಲ್ಪಟ್ಟವರಿಗೆ ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ಮನವಿಯನ್ನು ಮಾಡ್ಕೊಂತ, ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋ